ಹಲೋ ಫ್ರೆಂಡ್ಸ್, ನಮಸ್ತೆ. ನಾವು ಈ ದಿನ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಮಾಡೋಣ, ಅಂದರೆ ಬರೀ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ನಾವು ರೆಡಿಯಾಗಿ ಎಕ್ಸ್ಪ್ರೆಸ್ ಬಸ್ಸು ಬ್ಯಾಂಗ್ಳೂರು ಟು ಮೈಸೂರಿಗೆ ನಾವು ಸ್ಪೀಡ್ ಎಕ್ಸ್ಪ್ರೆಸ್ಸು ನಾವು ಬಸ್ ಹತ್ತಿದ್ದೀವಿ. ಅದು 2.5 ಅವರಲ್ಲಿ ನಮಗೆ ಮೈಸೂರಿಗೆ ರೀಚ್ ಆಗುತ್ತೆ. ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ನಾವು ರೆಡಿ ಆದ್ವಿ. ವೀಕೆಂಡಲ್ಲಿ ಮಾತ್ರ ಹೋಗಬೇಡ್ರಿ, ತುಂಬ ರಶ್ ಆಗಿರುತ್ತೆ. ಅಂದರೆ ಇವಾಗೂ ರಶ್ ಆಗಿರುತ್ತೆ, ಸಮ್ಮರ್ ಹಾಲಿಡೇ ಎಲ್ಲ ಈಗ ಮಕ್ಕಳಿಗೆಲ್ಲ ತುಂಬ ರಶ್ ಆಗಿರುತ್ತೆ. ನೋಡ್ಕೊಂಡು ಹೋಗಿ. ನಾವು ಮೈಸೂರಿಗೆ ಹೋಗಿ ಸೇರೋಕ್ಕೆ ಮಾತ್ರ 9:30 10 o'clock ಆಯಿತು ನಮಗೆ. ಈಗ ಹೋಗ್ತಾ ಇದ್ದೀವಿ. ಥ್ರೂ ಬ್ಯಾಂಗ್ಳೂರು ಟು ಮೈಸೂರಿಗೆ ಹೋಗುತ್ತೆ. ಬೆಟ್ಟದ ಮೇಲೆ ಸಪ್ರೇಟು ಬಸ್ ಹತ್ತಬೇಕು, ಯಾಕಂದರೆ ಅಲ್ಲಿ ಥ್ರೂ ಬೆಟ್ಟಕ್ಕೆ ಮಾತ್ರ ಬಸ್ ಹೋಗೋಲ್ಲ. ನಾವೀಗ ಕೆಳಗಡೆ ಹೇಳಿಬಿಟ್ಟು ನಾವು ತುಂಬ ಬಿಸಿಲಿರೋದ್ರಿಂದ ನಾವು ಒಂದು ಕಬ್ಬಿನ ಜ್ಯೂಸ್ ಸಹ ಕುಡಿದ್ವಿ. ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ನಾವು ದೇವಸ್ಥಾನ ದರ್ಶನಕ್ಕೆ ಹೊರಡಬೇಕಲ್ಲ, ಅದಕ್ಕೆ ಜ್ಯೂಸ್ ಕುಡಿದ್ಬಿಟ್ಟು ನಾವು ಬೆಟ್ಟಕ್ಕೆ ಬಸ್ ಹತ್ತಿದ್ವಿ. ಬೆಟ್ಟಕ್ಕೆ ಸಪ್ರೇಟಾಗಿದೆ ಬೆಟ್ಟದ ಬಸ್ ಅಂತ ಫ್ರೀ ಬಸ್ಸಲ್ಲಿ ಹೋದ್ವಿ. ಈಗ ಬೆಟ್ಟಕ್ಕೆ ಬಸ್ ಸಪ್ರೇಟ್ ಬಸ್ ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ ನೀವೇನಾದರೂ ಪೂಜೆ ಸಾಮಾನು ತೊಗೋಬೇಕು ಅಂದರೆ ನೀವು ಮನೆಯಿಂದಲೇ ತೊಗೊಂಡೋಗಿ ಫ್ರೆಂಡ್ಸ್. ತುಂಬ ರೇಟ್ ಜಾಸ್ತಿ ಅಲ್ಲಿ. ಹೂವು ಒಂದು ಮೊಳ ಹೂವು 60 ರೂಪಾಯಿ ಹೇಳ್ತಾರೆ. ಬಾರ್ಗಿಂಗ್ ಮಾಡಿದ್ರೆ ಮಾತ್ರ 50 ರೂಪಾಯಿ ಹೇಳ್ತಾರೆ. ನಾವು ಒಂದು ಮೊಳ ಹೂವು ತೊಗೊಂಡು ಮುಡ್ಕೊಂಡು ದೇವಿ ದರ್ಶನಕ್ಕೆ ಹೊರಟ್ವಿ. ಹೂವು ಹಣ್ಣು ಕಾಯಿ ಎಲ್ಲ ತೊಗೋಬೇಕು ಅಂದರೆ 200 ರೂಪಾಯಿ ಹೇಳ್ತಾರೆ. ಈಗ ಬೆಟ್ಟದ ಮೇಲೆ ಹೋಗ್ತಾ ಇದೆ ಫ್ರೆಂಡ್ಸ್ ಬಸ್ಸು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. DS ಲೆಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಈಗ ನಾವು ಮೈಸೂರು ಬೆಟ್ಟಕ್ಕೆ ಸಹ ದೇವಿ ದರ್ಶನಕ್ಕೆ ಬಂದ್ವಿ. 30 ರೂಪಾಯಿ ಟಿಕೆಟ್ ತೊಗೊಂಡ್ವಿ. ಇದು ಬೇಗನೆ ಹೋಗುತ್ತೆ, ಏನು ಲಾಜಿಕ್ ಗೊತ್ತಿಲ್ಲ. 100 ರೂಪಾಯಿ ಟಿಕೆಟ್ ಅಂತ 30 ರೂಪಾಯಿ ಟಿಕೆಟ್ ಹೋದರೆ ಅಂದರೆ 2 ಅವರ್ಸ್ ಆಗುತ್ತೆ. 30 ರೂಪೀಸ್ ಟಿಕೆಟು. 100 ರೂಪಾಯಿ ಟಿಕೆಟ್ ತೊಗೊಂಡ್ರೆ 3 ಅವರ್ಸ್ ಮೇಲೆ ಆಗುತ್ತೆ. 30 ರೂಪಾಯಿ ಟಿಕೆಟ್ ತೊಗೊಂಡು ನಾವು ದರ್ಶನಕ್ಕೆ ಹೋದ್ವಿ. ತುಂಬಾ ರಶ್ ಆಗಿತ್ತು. ಈಗ ಒಳಗಡೆ ಎಂಟ್ರೆನ್ಸ್ ಒಂದು 1/2 ಅವರಲ್ಲಿ ನಾವು ಒಳಗಡೆ ರೀಚ್ ಆಗ್ತೀವಿ. ದೇವಿ ದರ್ಶನಕ್ಕೆ ಹೋಗ್ತೀವಿ. ಈಗ ಅಲ್ಲೆಲ್ಲ ಫೋನ್ ಅಲ್ಲೋದಿಲ್ಲ, ಇದು ಫೋಟೋ ಎಲ್ಲ ಹೊರಡೋಂಗಿಲ್ಲ ದೇವಿ. ತುಂಬಾ ರಶ್ ಹೊರಗಡೆ ಒಂದು ಇದು ಮೆರವಣಿಗೆ ಮಾಡೋಕ್ಕೆ ಚಾಮುಂಡಿ ದೇವಿನ ಇಲ್ಲಿ ಹೊರಗಡೆ ಇಲ್ಲಿ ದರ್ಶನ ಮಾಡಿಕೊಂಡು ನಾವು ಮತ್ತೆ ಹೊರಗಡೆ ಬಂದ್ವಿ. ತುಂಬ ಬಿಸಿಲಿತ್ತು ಫ್ರೆಂಡ್ಸ್. ಮಕ್ಕಳನ್ನ ಕರ್ಕೊಂಡು ಹೋದ್ರೆ ತುಂಬಾ ಕಷ್ಟ. ಬಿಸಿಲು, ರಶ್ಶು, ಕ್ಯೂ ಜನಗಳಲ್ಲಿ. ಮತ್ತೆ ಇಲ್ಲೆಲ್ಲ ನೋಡಿಕೊಂಡು ಅಲ್ಲೇ 1 ಅವರ್ ಸುಮಾರು ನಾವು ತೆಂಗಿನಕಾಯಿ ಹೊಡ್ಕೊಂಡು ಫ್ರೆಂಡ್ಸ್ ಹೊರಗಡೆ ತೆಂಗಿನಕಾಯಿ ಹೊಡ್ಕೊಂಡು ಕರ್ಪೂರ ಅಂಟಿಸ್ಬಿಟ್ಟು ನಾವು ದೇವಿ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ಇಲ್ಲೇ ಇದಕ್ಕೆ 30 ರೂಪಾಯಿ ತೊಗೊಂಡ್ರೆ ಬೇಗನೆ ಆಗ್ಬೋದು. 100 ರೂಪಾಯಿ ಟಿಕೆಟ್ ಕೊಡ್ತಾರೆ. 100 ರೂಪಾಯಿ ಟಿಕೆಟ್ ಫಾಸ್ಟಾಗಿ ದರ್ಶನ ಆಗುತ್ತೆ. ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ನೀವೇನಾದರೂ ಹೋದರೆ ನೀವು ಕೈಯಲ್ಲಿ ಮನೆಯಿಂದನೇ ಹೂವು ಹಣ್ಣು ತೆಂಗಿನಕಾಯಿ ಎಲ್ಲ ತೊಗೊಂಡೋಗ್ಬಿಡಿ ಫ್ರೆಂಡ್ಸ್. 200 ರೂಪಾಯಿ ಎಲ್ಲ ನೋಡ್ಕೊಂಡು ಬಂದು ನಾವು ಶಾಪಿಂಗ್ ಏನೂ ಮಾಡಲಿಲ್ಲ. ನಾವು ಸಣ್ಣ ಮಾಡ್ತಾ ಇದ್ವಿ, ತೊಗೊಂಡು ಹೋಗ್ತಾ ಇದ್ದೀವಲ್ಲ. ಈಗ ಇಂಟ್ರೆಸ್ಟ್ ಎಲ್ಲ ಸ್ವಲ್ಪ ಕಮ್ಮಿನೇ ನೋಡಿದ್ದಲ್ಲ ತೊಗೊಳಕ್ಕೆ. ಈಗ ನೋಡ್ತಾ ಬಂದ್ವಿ. ಹಣ್ಣು ಫ್ರೂಟ್ಸ್ ಅದೆಲ್ಲ ಇಟ್ಟಿದ್ರು, ತೊಗೊಂಡ್ವಿ. ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲೇ ಒಂದು ರೌಂಡ್ ಹೊಡ್ಕೊಂಡು ರಿಟರ್ನ್ ನಾವು ಕೆಳಗಡೆ ಬರಬೇಕು ಬಸ್ ಹತ್ತಿ. ಇವಾಗ ಬೆಟ್ಟದಲ್ಲಿದ್ವಿ. ಬೆಟ್ಟದಿಂದ ಸಪ್ರೇಟ್ ಬಸ್ಸು ಮೈಸೂರಿಗೆ ಕೆಳಗಡೆಗೆ ಬರುತ್ತೆ ಬಸ್ಸು. ಬಸ್ ಹತ್ಬಿಟ್ವಿ. ನಾವು ಬೇಲ್ಪುರಿ ತೊಗೊಂಡು ತಿಂತ ಬಸ್ ಹತ್ತದೆ. ಅಲ್ಲಿ ನೋಡಿದ್ರೆ ಫುಲ್ಲಾಗಿ ಸೀಟ್ ಖಾಲಿ ಇರಲಿಲ್ಲ. ಇನ್ನು ಇಳ್ಕೊಳ್ಳೋಣ ಅಂದರೆ ಅವರು ಇನ್ನೇನು ನಾವಿಬ್ಬರು ತಾನೇ ಸ್ಟಾಪ್ ಬಂದ್ಬಿಟ್ಟು ನಾವು ಹತ್ಬಿಟ್ವಿ. ಕೆಳಗಡೆ ಬಂದಮೇಲೆ ಮೈಸೂರು ಟು ಬ್ಯಾಂಗ್ಳೂರು ಸ್ಪೀಡ್ ಎಕ್ಸ್ಪ್ರೆಸ್ ಬಸ್ ಇದೆ. ಕೆಳಗಡೆ ಬಂದು ಊಟ ಮುಗಿಸ್ಕೊಂಡ್ವಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ರಿಟರ್ನ್ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಮೈಸೂರು ಟು ಬ್ಯಾಂಗ್ಳೂರು ಸ್ಪೀಡ್ ಎಕ್ಸ್ಪ್ರೆಸ್ ಬಸ್ ನಾವು ಹತ್ತಿ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.